ಸ್ತೋತ್ರವಾಗಲಿ. ನಾವು ವಾಕ್ಯ ಭಾಗ ಹೋಗುವಾಗ ಸಭಿಕರೇ, ದಾನಿಯೇಲನು ಬರೆದ ಪ್ರವಾದನೆ ಗ್ರಂಥದಲ್ಲಿ 2ನೇ ಸಂಧಿ 1ನೇ ವಚನ ಯಾರಾದ್ರೂ ದಯಮಾಡಿ ಓದ್ತಿದ್ರ? ಎಸ್ ಬಾಯ್. ಅದ್ಭುತ ಪ್ರತಿಮೆಯ ಕನಸು. ಓಕೆ. ನೆಬೂಕದ್ನೆಚ್ಚರನು ತನ್ನ ಆಳಿಕೆಯ 2ನೇ ವರ್ಷದಲ್ಲಿ ಕನಸನ್ನು ಕಂಡನು. ತತ್ತರಗೊಂಡು ಅವನಿಗೆ ನಿದ್ರೆ ತಪ್ಪಿತು. ನಾವು ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ 2ನೇ ಸಂಧಿಯಲ್ಲಿ ನೋಡುವಾಗ, ನೆಬೂಕದ್ನೆಚ್ಚರ ರಾಜನು ಬಾಬೇಲಿನ ರಾಜ್ಯನಾಗಿರ್ತಾನೆ. ಈತನಿಗೆ ಏನಾಗ್ತದ, ರಾಜ್ಯನಾಗಿ 2 ವರ್ಷವಾಗಿತ್ತು. ಆವಾಗ ಅವನಿಗೆ ಕನಸು ಕಂಡು ತತ್ತಾರಗೊಳ್ಳುತ್ತಾನೆ. ಜೀವಭಾಗ್ಯದಲ್ಲಿ ಆ ಕನಸಿನಲ್ಲಿ ಅವನು ಅಷ್ಟು ಅಂಜಿ ಬಿಡ್ತಾನೆ ಆಳವಾಗಿ. ಆ ಕನಸಿನ ಅರ್ಥ ಅವನಿಗೆ ಯಾರು ಹೇಳಬೇಕು, ಯಾರು ಹೇಳುವವರು ಅಂತ ಹೇಳಿ ತತ್ತರಿಸಿ ಏನ್ ಮಾಡ್ತಾನ, ಆ ಕನಸಿನ ಒಂದು ವಿಷನ್ ಅವನು ನೋಡಿದಾಗ ಕನಸಿನಲ್ಲಿ ಅವನಿಗೆ ಕಾರ್ಯ ಏನಾಯ್ತು, ಇದು ಎಂತ ಕನಸು, ಯಾರಿಂದ ಇದು ನನಗೆ ಮಾರ್ಪಡುವಂತ ಕನಸಿದೆ, ಎಲ್ಲಿ ಹೋದ್ರೆ ಈ ಕನಸು ನನಗೆ ಏನು ಅರ್ಥ ಹೇಳುವರು ಅಂತ ಹೇಳಿ ಅವನು ಏನ್ ಮಾಡ್ತಾನ, ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾನೆ, ಎಲ್ಲ ಮಂತ್ರಿಗಳನ್ನು ಪ್ರಧಾನರನ್ನು ಕರೆಸಿ ಎಲ್ಲ ಮಾಟ ಮಂತ್ರ ಮಾಡುವರು, ಗಣಿ ಹೇಳುವರು, ಮತ್ತೆ ಎಲ್ಲ ತರದ ಜ್ಞಾನ ಹೊಂದಿದ ವ್ಯಕ್ತಿಗಳನ್ನು ಕರೆಸುತ್ತಾನೆ. ಕರೆಸಿದಾಗ ನೆಬೂಕದ್ನೆಚ್ಚರ ರಾಜನು ಏನ್ ಹೇಳ್ತಾನಂದ್ರೆ, ನನಗೆ ರಹಸ್ಯವಾದ ಒಂದು ಕನಸು ಬಿದ್ದಿದೆ, ಅದರ ಅರ್ಥ ಯಾರು ಹೇಳ್ತೀರಿ ಅವರಿಗೆ ಬಹುಮಾನಗಳನ್ನು ಕೊಡ್ತೇನೆ. ಆದರೆ ಯಾರ ಕನಸಿನ ಅರ್ಥ ನೀವು ಯಾರಾದ್ರೂ ಹೇಳಲಿಲ್ಲ ಅಂದರೆ ನಿಮಗೆ ಮರಣದಂಡನೆ. ನೋಡಿ, ಯಾಕಂದ್ರೆ ರಾಜ್ಯನ ಹತ್ರ ಓಟ್ ಅಥಾರಿಟಿ ಇದು ಕಡೆದು ಅವನೇನ್ ಮಾಡ್ತಾನ, ಅಷ್ಟು ಗೌರವ ಅವನವನಿಗೆ ಹೆಮ್ಮೆ ಪಡಿಸ್ಕೊತಾ ಇರ್ತಾನೆ. ಯಾಕಂದ್ರ ರಾಜ್ಯನ ಒಂದು ಪೊಸಿಷನು ಅದೇ ರಾಜ್ಯ ಇರ್ತದ. ಆದ್ರ ಅವನಕ್ಕಿಂತ ರಾಜ್ಯನಾದ ಯೇಸು ಕ್ರಿಸ್ತನೊಬ್ಬನು ರಾಜ್ಯನಾಗಿ ಜನಿಸಿದ್ದಾನ. ಆತನಕ್ಕಿಂತ ರಾಜ್ಯನು ಯಾರು ಇಲ್ಲ ಭೂಲೋಕದಲ್ಲಿ. ಪರಲೋಕದಲ್ಲಿನೂ ರಾಜ್ಯ, ಭೂಲೋಕದಲ್ಲಿ ರಾಜ್ಯ, ಅಂಧಕಾರ ಶಕ್ತಿ ಮೇಲೂ ರಾಜ್ಯ. ಆ ನೆಬೂಕದ್ನೆಚ್ಚರ ರಾಜನ್ ಏನ್ ಮಾಡ್ತಾನಂದ್ರೆ, ಎಲ್ಲ ಮಾಟ ಮಂತ್ರ ಮಾಡೋರಿಗೆ, ವಿಚ್ ಕ್ರಾಫ್ಟ್ ಕಾರ್ಯ ನೋಡುವವರಿಗೆ, ಬೆತ್ತಲೆಗಾರರಿಗೆ, ಮತ್ತ ಏನಾದ್ರೂ ಬಹಳಷ್ಟು ವಿಧ ವಿಧವಾದ ಕಾರ್ಯಗಳಲ್ಲಿ ಪ್ರತಿಮರಾಗಿದ್ದವರನ್ನು ಕರೆಸ್ತಾನ ಆತನ ರಾಜ್ಯ ಮಹಿಳೆಗೆ. ಆವಾಗ ಬಂದಾಗ ಆತನ ಸನ್ನಿಧಿಯಲ್ಲಿ ನಿಂತಿ ರಾಜ್ಯನ ನಾವೆಲ್ಲ ಆ ಮಂತ್ರವಾದಿಗಳು, ಪಿಚ್ಚಸಿ ಹುಡುಗರು ಎಲ್ಲ ಏನ್ ಮಾಡ್ತಾರ, ರಾಜನಿಗೆ ಹೊಗಳುತ್ತಾರೆ. ರಾಜನಿಗೆ ಜಯವಾಗಲಿ, ಮೃತ್ಯುಂಜಯನಾಗಿರ್ಲಿ, ಶಾಶ್ವತವಾಗಿ ರಾಜ್ಯನಾಗಿರ್ಲಿ ಅಂತ ಹೊಗಳಿ, ಆ ರಾಜನೇ ನಿನ್ನ ಕನಸೇನಿದೆ ಹೇಳು ನಮಗೆ, ನಾವು ಅದನ್ನು ಅರ್ಥ ಮಾಡಿ ಹೇಳ್ತೇವೆ ಅಂದಾಗ ಅವನು ರಹಸ್ಯವಾಗಿ ನನ್ ಕನಸು ಏನ್ ಬಿದ್ದದ ನೀವೇ ಅದು ಹೇಳ್ಬೇಕಾದ್ರೆ ಅರ್ಥ ಹೇಳ್ಬೇಕು, ಇಂಥವ್ರು ಯಾರು ಹರ ಇಲ್ಲ ಅಂದಾಗ ಎಲ್ಲ ಮಂತ್ರವಾದಿಗಳು, ಶಕುನಿಗಳು, ಮಾಟಗಾರರು ಎಲ್ಲ ಏನ್ ಮಾಡ್ತಾರ, ಯಾರಿಂದ ಸಾಧ್ಯವಿಲ್ಲ. ಯಾಕ, ಜ್ಞಾನವನ್ನು ವಿವೇಕವನ್ನು ಕೊಡುವಂತ ದೇವರು ಯಾರಿದ್ದಾರೆ, ಆತನಿಗೆ ಯೆಹೋವ ದೇವರು. ಯೇಸು ಕ್ರಿಸ್ತನಲ್ಲಿ ಮಾತ್ರ ಈ ಪ್ರತಿಮೆಗೆ ಜ್ಞಾನ ಕೊಡುವಂತ ಅಧಿಕಾರ ಉಂಟು. ಯಾವ ಮಾಟಗಾರ ಮಾಡೋದಿಲ್ಲ, ಮಂತ್ರವಾದಿ ಬಲಿಲ್ಲ, ಯಾವ ಕೆಡಕನ ಹತ್ರ ಇಲ್ಲ. ಹಾಗಾಗಿ ಆ ನೆಬೂಕದ್ನೆಚ್ಚರ ರಾಜನ್ ಏನ್ ಮಾಡ್ತಾನಂದ್ರ ಅವ್ರಿಗೆಲ್ಲ ಮರಣದಂಡನೆ ವಿಧಿಸುತ್ತಾನೆ. ಆಗ ಮರಣದಂಡನೆ ವಿಧಿಸಿದಾಗ ಆ ಗುಂಪಿನಲ್ಲಿ ಒಬ್ಬನು ಹೋಗಿ ದಾನಿಯೇಲನ ಹತ್ರ ಹೋಗಿ ನೆಬೂಕದ್ನೆಚ್ಚರ ರಾಜನು ಈ ರೀತಿಯಾಗಿ ಆಜ್ಞಾಪಿಸಿದ್ದಾನೆ, ಎಲ್ಲ ಮಾಟಗಾರರನ್ನು, ಮಾಟ ಮಾಡುವವರನ್ನು, ವಿಚ್ ಕ್ರಾಫ್ಟ್ ಕಾರ್ಯದಲ್ಲಿ ನಿವೃತ್ತರಾದವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂದ್ರೆ ಆತನ ಕನಸು ಯಾರಿಂದನೂ ಅರ್ಥ ಹೇಳುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅವಾಗ ದಾನಿಯೇಲ ರಾಜನ ಏನ್ ಮಾಡ್ತಾನ, ತನ್ನ ಪ್ರತಿಮೆ ದೇವರ ಶಕ್ತಿ ಅವನೊಂದಿಗಿರ್ತದ. ಅವನು ಜ್ಞಾನದಲ್ಲಿ, ವಿವೇಕದಲ್ಲಿ, ಮತ್ತೆ
ಸೈನ್ಸ್ ಅಲ್ಲೂ ಕೂಡ ಅವನ ಪ್ರತಿಭೆ ಇರ್ತದೆ. ಯಾಕಂದ್ರೆ ದೇವರಿಂದ ಅಭಿಷೇಕಲ್ಪಟ್ಟಿದವನಿರ್ತಾನ. ಈ ಬಾಬೇಲಿಗೆ ಬರೋದಕ್ಕಿಂತ ಮೊದಲು ಅವನು ಇಸ್ರಾಯೇಲರಲ್ಲಿ ಇರುವಂತನಾಗಿರ್ತಾನ. ಇಸ್ರಾಯೇಲ್ ಜನರಿಗೆ ಏನ್ ಮಾಡ್ತಾನ, ಬಾಬೇಲಿನ ರಾಜ್ಯ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾನ, ಅವರೆಲ್ಲರೂ ಸರಿಯಲ್ಲಿ ಹಿಡಿದುಕೊಂಡು ತನ್ನ ಬಾಬೇಲಿಗೆ ಕರ್ಕೊಂತಂದು ಯಾರ್ಯಾರು ಉನ್ನತವಾದ ಜ್ಞಾನದಲ್ಲಿದ್ದವರಿಗೆಲ್ಲ ಏನ್ ಮಾಡ್ತಾನ, ಅವರಿಗೆ 3 ವರ್ಷದ ಟ್ರೈನಿಂಗ್ ಪೀರಿಯಡ್ ಕೊಡ್ತಾನಂದ್ರೆ ಹೆಚ್ಚಾಗಿ ಇನ್ನು ಕಲಿಬೇಕು. ಆಸ್ಟ್ರಾಲಜಿ ಕಲಿಯೋದಕ್ಕಾಗಿ ಮಾಟ ಮಂತ್ರ ಕಲಿಯೋರು ಇರ್ತಾರ. ಆದ್ರ ದೇವರಿಗೆ ಹೇಸಿಗೆಯಾದ ಕೆಲಸವನ್ನು ದಾನಿಯೇಲ ಮತ್ತೆ ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಏನ್ ಮಾಡ್ತಾರ, ನಿರಾಕರಿಸ್ತಾರ. ಅವರು ಸರ್ವಶಕ್ತನಾದ ಯೇಸುವಿನ ಯೆಹೋವನ ಮೇಲೆ ನಂಬಿಕೆ ಇಟ್ಟು ಕೂಡ್ತಾರ. ಅವಾಗ ಆ ಒಬ್ಬ ವ್ಯಕ್ತಿ ಬಂದು ದಾನಿಯೇಲನಿಗೆ ಹೇಳುವಾಗ ದಾನಿಯೇಲ ಏನಂತಾನ, ನನಗೆ ಸಮಯ ಕೊಡು. ಅವಾಗ ಸಮಯ ಕೊಟ್ಟಾಗ ಅವನೇನ್ ಮಾಡ್ತಾನ, ರಾಜನ ಹತ್ರ ಹೋಗ್ತಾನ. ರಾಜನ ಹತ್ರ ಹೋಗಿ, ರಾಜನೇ ನನಗೆ ಸಮಯ ಬೇಕು, ನಾನು ನಿನ್ನ ಕನಸಿನ ಅರ್ಥ ಹೇಳಿ ನಿನ್ನ ಎಲ್ಲ ಬಾಧೆ ಬಿಚ್ಚಿ ನಾನು ನಿನಗೆ ಪ್ರಕಟಪಡಿಸುತ್ತೆ. ಅವಾಗ ರಾಜನಂತನ, ನಿನ್ನ ದೇವರು ಯಾರು? ಅವ್ನ್ ಕ್ವಶನ್ ಆಗ್ತಾನೆ, ನಿಮ್ ದೇವ್ರು ಯಾರು? ನೀ ಬರ್ತಿ, ನಿನಗ್ ಮಾಡೋಕ್ ಆಗ್ತದ ಅಂತ ಕೇಳಿದಾಗ, ಹೌದು ನನಗೆ ಸಮಯ ಕೊಡು. ಅವಾಗ ದಾನಿಯೇಲ ಏನ್ ಮಾಡ್ತಾನೆ, ಹೋಗಿ ಅವನದೇ ಯೋಚನೆ ಮಾಡಲ್ಲ, ದೇವರ ಸನ್ನಿಧಿಯಲ್ಲಿ ಹೋಗ್ತಾನ. ದೇವರ ಸನ್ನಿಧಿಯಲ್ಲಿ ಹೋಗಿ ಮೊಳಕಾಲೂರಿ ಯೆರೂಸಲೇಮಿನ ಕಡೆ ಮುಖ ಮಾಡಿ ಅವನು ಪ್ರಾರ್ಥಿಸುವಂತನಾಗಿದ್ದಾನೆ. ತಂದೆಯಾದ ದೇವರೇ, ನಿನ್ನ ಜ್ಞಾನಕ್ಕಿಂತ ಯಾರ ಜ್ಞಾನವೂ ಇಲ್ಲ, ನಿನ್ನ ವಿವೇಕದಿಂದ ಇನ್ನ ಯಾರ ವಿವೇಕ ಹೆಚ್ಚಿಲ್ಲ. ನೀನು ಮಾಡುವ ಕಾರ್ಯದಲ್ಲಿ ಉನ್ನತವಾಗಿ ನನ್ನನ್ನು ಎಬ್ಬಿಸುವಂತ ದೇವರಾಗಿದ್ದಿ. ಯೇಸುವೆ, ನನಗೆ ಕನಸು ಹೇಳುವ ಶ್ರಮೆ ನನ್ನನ್ನು ಕೊಡು ಅಂತ ಹೇಳಿ ಅವನು ಮೊಳಕಾಲೂರಿ ಪ್ರಾರ್ಥಿಸುತ್ತಾನ. ಈ ಪ್ರಾರ್ಥನೆಯಲ್ಲಿ ನಾವು ಏನ್ ಕಲಿಬೇಕಾಗಿದೆ ಇವತ್ತು? ನಾವು ನಮ್ಮ ಸೃಷ್ಟಿಯಾದ ಕರ್ತನನ್ನು, ನಮ್ಗೆ ಯಾವುದಾದ್ರೂ ಕಷ್ಟ ಬಂತು, ಚಿಂತೆ ಬಂತು, ದುಃಖ ಬಂದಾಗ ಆ ದಾನಿಯೇಲನು ಯಾವ ರೀತಿಯಾಗಿ ಪ್ರಾರ್ಥಿಸಿ ಆ ರಾಜನ ಕನಸು, ರಹಸ್ಯವಾಗಿದ್ದ ಕನಸು, ಯಾರಿಗೆ ಹೇಳಲಾರದಂತ ಕನಸು, ಸೃಷ್ಟಿಕರ್ತನು ಅವನನ್ನು ರಾತ್ರಿ ವೇಳೆ ಕನಸಿನಲ್ಲಿ ಬಂದು ಅದರ ಅರ್ಥವನ್ನು ವಿವರಿಸಿ ಹೋಗಿದ. ಆಮೇನ್, ಹಲ್ಲೆಲೂಯಾ. ನಾವು ಇದೇ ನೋಟ ನೋಡುವಾಗ ಮತ್ತೆ ಮೋಶೆ ಕೂಡ ಇದೇ ಒಂದು ಸಂಗತಿಯಲ್ಲಿ ಇರ್ತಾನೆ. ಮೋಶನು ದೇವರ ಅನ್ಯೋನ್ಯತೆಯಲ್ಲಿ ಯಾವುದೇ ಒಂದು ಚಿಕ್ಕ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಏನ್ ಮಾಡ್ತಾ ಇದ್ದ? ಆತನು ದೇವರ ಸಮ್ಮುಖದಲ್ಲಿ ಹೋಗಿ, ಯೆಹೋವನ ಸಮ್ಮುಖದ ಹೋಗಿ, ಜೀಸಸ್ ಸಮ್ಮುಖ ಹೋಗಿ ಆತನು ಪ್ರಾರ್ಥನೆ ಮಾಡಿ ಕೇಳುವಂತನಾಗಿರ್ತಾನೆ. ಅರಣ್ಯ ಕಾಂಡದಲ್ಲಿ 27ನೇ ಸಂಧಿಯಲ್ಲಿ ಓದ್ಬೋದು. ಸ್ಟೆಫನಿಲ್ ಎಂಬ ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನೇನ್ ಮಾಡ್ತಾನ, ಅವನಿಗೆ 5 ಜನ ಹೆಣ್ಣು ಮಕ್ಕಳು ಮಾತ್ರ. ಏನಿರ್ತದ? 5 ಜನ ಹೆಣ್ಣು ಮಕ್ಕಳು. ಅವನು ವ್ಯವಸಾಯ ಮಾಡುವಂತನಾಗಿರ್ತಾನೆ, ಹೊಲದಲ್ಲಿ ಕೆಲಸ ಮಾಡುವಂತನಿರ್ತಾನೆ. ಅವನ ಹೊಲದಲ್ಲಿ ಸುಖ ಸಮೃದ್ಧಿ ಬೆಳೆಯುತ್ತಾ ಇರ್ತದೆ. ಆದ್ರೆ ಅವನೇನಾಗ್ತಾನೆ, ಆಟೋಮ್ಯಾಟಿಕ್ ಆಗಿ ಹೆಂಗೋ ಏನೋ ಸಮಸ್ಯೆ ಅವನು ಮರಣ ಹೊಂದಿದವನಾಗಿರ್ತಾನ. ಆದ್ರೆ ಇಲ್ಲಿ ಅವನ ಮನೆಯಲ್ಲಿ ಏನಿರ್ತಾರ? 5 ಜನ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ. ಆ 5 ಮಂದಿ ಹೆಣ್ಣು ಮಕ್ಕಳು ಏನ್ ಮಾಡ್ತಾರ? ಇದ್ದ ಎಲ್ಲ ಅವರ ಸಹೋದರರು ಬಂದು ಅವರ ಆಸ್ತಿಗಳನ್ನ ತಗೊಂಡು ಇವರನ್ನು ನಾವು ನಡೆಸ್ತೇವೆ, ಮದುವೆ ಮಾಡ್ತೇವೆ ಅಂದಾಗ ಆ 5 ಹೆಣ್ಣು ಮಕ್ಕಳು ಏನ್ ಮಾಡ್ತಾರ? ಮೋಶೆನ ಸಮ್ಮುಖಕ್ಕೆ ಹೋಗ್ತಾರೆ. ಮೋಶೆನ ಸಮ್ಮುಖಕ್ಕೆ ಹೋಗಿ ಮೋಶೆಗೆ ಹೇಳ್ತಾರೆ, ನೋಡು ಗುರುವೇ, ನಮ್ಮ ತಂದೆ ಆಸ್ತಿ ನಮಗೆ ಬೇಕು, ನಾವು ಅದರಲ್ಲಿ ದುಡಿದು ನಾವು ಪ್ರತಿಫಲ ತಗೋತೇವು ಅಂತ ಅನ್ನುವಾಗ ಅಲ್ಲಿದ್ದ ಯಾಜಕರು, ಫರಿಸಾಯರು, ಲೇವಿಗಳು ಏನ್ ಮಾಡ್ತಾರ? ಇದು ಎಲ್ಲ ಕರೆಕ್ಟ್ ಇಲ್ಲ ಅಂದಾಗ ಮೋಶೆ ತನ್ನದೇ ಆದ ನಿರ್ಧಾರ ತಗೊಂಬಲ್ಲ. ಯಾಕೆ ತಗೊಂಬಲ್ಲ? ಅವನಿಗೆ ಗೊತ್ತು ಯಾರ ಇದ್ರ ಮೇಲೆ ಸರ್ವಶಕ್ತನಾದ ಯೆಹೋವ ದೇವರು, ಆತನ ಕಾರ್ಯಗಳು ನಡೀತವ, ಆತನ ಮೂಲಕನೇ ಯೇಸು ಕ್ರಿಸ್ತನು ಬಂದಿದ್ದಾನಂತೇಳಿ ಆತನ ಅರಿಯಂತನೂ ಆಗಿದ್ದ. ಅವನೇನ್ ಮಾಡ್ತಾನ? ಆಯ್ತು ಮಗಳೇ, ನೀನು ಹೋಗು, ನನಗೆ ಸಮಯ ಕೊಡು ಅಂತ ಹೇಳಿ ಅವನಲ್ಲಿಂದ ಹೋಗಿ ಎಲ್ಲಿ ಹೋಗ್ತಾನ? ದೇವರ ಸನ್ನಿಧಿಗೆ ಹೋಗ್ತಾನ. ಮೊಳಕಾಲೂರಿ ತಂದೆಯಾದ ಯೇಸುವಿಗೆ ಪ್ರಾರ್ಥಿಸುತ್ತಾನ. ಆ ಪ್ರಾರ್ಥನೆ ಉತ್ತರ ಬರುವಾಗ ದೇವರಂತನ, ತಂದೆ ತಾಯಿ
ಈ ಆಸ್ತಿ ತನ್ನ ಮಕ್ಕಳಿಗೆ ಮಾತ್ರ ಹೋಗ್ಬೇಕು. ಆ ಪಕ್ಷದಲ್ಲಿ ಅವರಿಗೆ ಮಕ್ಕಳು ಇಲ್ಲವಂದರೆ ಅವರ ಸಂಬಂಧಿಕರಿಗೆ ಆ ಪ್ರಾಪರ್ಟಿ ಆಗ್ಲಿ, ಹೊಲ ಆಗ್ಲಿ, ಆಸ್ತಿ ಆಗ್ಲಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಆಗ ಬಂದು ಮೋಶೆ ಇದೊಂದು ಹೊಸ ಲಾ ಅನ್ನು ಸ್ಥಾಪಿಸ್ತಾನ. ಯಾರ ಮೂಲಕ? ದೇವರಲ್ಲಿ ಪ್ರಾರ್ಥನೆ ಮಾಡಿ. ಯಾವ ರೀತಿ ದಾನಿಯೇಲನು ಹೇಳ್ಬೋದಿತ್ತಲ್ಲ, ನನ್ನಲ್ಲಿ ಎಲ್ಲ ಸಾಮರ್ಥ್ಯ ಇದೆ, ನನಗೆಲ್ಲ ವರಗಳು ಕೊಟ್ಟಿದ್ದಾನೆ ದೇವರು, ನಾನು ಹೇಳ್ಬೋದು ಅಲ್ಲಿ ಅಂತ. ಇಲ್ಲ, ಅವ ಏನಂದ? ನನಗೆ ಸಮಯ ಕೊಡು. ಯಾಕೆ ಅವನ್ ಕೇಳ್ದ ಸಮಯ? ಆಟ ಆಡಕ, ಎಲ್ಲಾದ್ರೂ ಹೋಗಕ? ಇಲ್ಲ, ದೇವರ ಸಮ್ಮುಖದಲ್ಲಿ ಹೋಗಿ ಕೂತಿ ಆತನ ದೇವರ ಸನ್ನಿಧಿಯಲ್ಲಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಎಲ್ಲಿವರೆಗೆ? ಉತ್ತರಿಸುವವರೆಗೆ. ಆಗ ದೇವರು ಏನ್ ಮಾಡ್ದ? ವಾಕ್ಯವನ್ನು ಅವರ ಮೂಲಕ ನಿರ್ವಹಿಸಿ ಅವ್ರಿಗೆ ಏನ್ ಮಾಡಿದ್ರು? ಹೌದು, ಈ ಕಾರ್ಯ ಈ ರೀತಿಯಾಗಿ ನಡೆಸು. ಆಗ ಮೋಸೆಸ್ ಏನ್ ಮಾಡ್ತಾರ? ಆಗ ಮೋಶನು ಬಂದು ಈ ಆಸ್ತಿ ಎಲ್ಲ ಇವರಿಗೆ ಅಷ್ಟಾದ್ರ ಮತ್ತೆ ಏನಂತಾರ? ಈ ಅಲ್ಲಿದ್ದ ಜನರೆಲ್ಲ ಏನ್ ಮಾಡ್ತಾರ? ಹೆಣ್ಮಕ್ಳಿಗೆ ಇವರು ಹೊರಗಡೆ ಮದುವೆ ಮಾಡ್ಕೋಬಾರ್ದು, ನಮ್ಮ ದೇಶದಲ್ಲಿ ಇದ್ದವರಿಗೆ ಮದುವೆ ಮಾಡ್ಕೋಬೇಕು, ಅವರೇ ಸಂಪತ್ತಿ ಆಳ್ವಹಿಸೋಕೆ ಅಂದಾಗ ದೇವರು ಅದೇ ಮಾಡಿ ಅವರ ಹೆಂಡತಿ ಮಕ್ಕಳು ಯಾರ್ಯಾರಿರ್ತಾರ ಅವ್ರಿಗೆ ಬೇಕಾದ ಆಸ್ತಿ ತಗೋಬಹುದು ಅಂತೇಳಿ ದೇವರ ಯಜ್ಞ ಬಂದಿದಾಗ ಅವ್ರೇನ್ ಮಾಡಿದ್ರು? ನಡೆಸ್ಕೊಂಡು ಹೋದ್ರು. ಸೊ ನಾವು ನೋಡುವಾಗ ದೇವರೇ ಯಾವ ರೀತಿಯಾಗಿ ಮಾಡುವಂತ ಕಾರ್ಯ ಆಗಿದ್ದಾನೆ. ಪ್ರಿಯ ಜನರೇ, ಯೇಸು ಯಾವ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಬಂದು ಉಳಿದಿದ್ದಾನೆ. ಯಾವಾಗ ಮೋಶೆ ಪ್ರಾರ್ಥಿಸಿದಾಗ ಅವನಿಗೆ ಉತ್ತರ ಸಿಕ್ತು, ಯಾವಾಗ ದಾನಿಯೇಲನು ಪ್ರಾರ್ಥಿಸಿದಾಗ ಉತ್ತರ ಸಿಕ್ತು, ಯಾವಾಗ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಿದಾಗ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಕೂತಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಅವನು ಸಿಂಹದ ಜೊತೆ ಹೋರಾಡಿಲ್ಲ, ಸಿಂಹದ ಜೊತೆ ಫೈಟ್ ಆಡಿಲ್ಲ. ಅವನು ಏನ್ ಮಾಡ್ದ? ಸಿಂಹಗಳ ಮಧ್ಯದಲ್ಲಿ ಕೂತು ಪ್ರಾರ್ಥಿಸಿದ. ದೇವರು ಏನ್ ಮಾಡ್ದ? ಜೀಸಸ್ ಯೇಸು ಏನ್ ಮಾಡಿದ? ಆ ಸಿಂಹಗಳ ಮಧ್ಯೆ ಬಂದು ಅವುಗಳ ಬಾಯಿಗಳನ್ನು ಕಟ್ಟಿದರು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಟು ಗಾಡ್. ದೇವರಿಗೆ ಮಹಿಮೆ ತರಿಸ್ರಿ. ನೋಡಿ, ಹಸಿದಿದ್ದ ಸಿಂಹಗಳು, ಪ್ರಾಯದ ಸಿಂಹಗಳು, ಯಾರಾದ್ರೂ ಪ್ರಾಯದ ಸಿಂಹನ ಎದುರು ಹೋಗಕ್ ಚಾನ್ಸ್ ಆಗ್ತದ? ಯಾರಿಗೂ ಹೋಗಕ್ಕಾಗಲ್ಲ. ಆದ್ರೂ ಸರ್ವಶಕ್ತನನ್ನು ನಂಬಿದ ಮಕ್ಕಳಿಗೆ ಎಂದು ಕೈ ಬಿಡಲಾರ ದೇವರು. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು? ದೇವರ ಸಮ್ಮುಖದಲ್ಲಿ ಇರ್ಬೇಕಾದ್ರೆ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಕೋರಿಕೆ ಯಾರು ಕೇಳುವಂತನಾಗಿದ್ದಾರೆ? ಜೀಸಸ್ ಕೇಳುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ಏನಾಗಿದೆ? ನಮಗೋಸ್ಕರ ಯಾಕೆ ಬಂದಿದ್ದ ಭೂಮಿ ಮೇಲೆ? 2026 ವರ್ಷದಿಂದ ಯಾಕೆ ಬಂದಿದ್ದ? ಯಾರಾದ್ರೂ ಹೇಳ್ತೀರಾ? ನಮ್ಮ ಪಾಪ ಕ್ಷಮೆಪಣೆಗಾಗಿ, ನಮ್ಮ ರಕ್ಷಕನಾಗಿ ತಾನು ಹೊಡಿಸ್ಕೊಂಡ, ಬಯಸ್ಕೊಂಡ ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳು ಜೀವನದಲ್ಲಿ ಮಾಡಲಾರದಂತ ಕೆಟ್ಟ ಕೆಟ್ಟ ಕೆಲಸ ಮಾಡೋದರೆಲ್ಲ ದೇವರಿಗೆ ಬೈಯುವಂತರಾದರು. ಆತನು ಸೃಷ್ಟಿಕರ್ತನಾಗಿದ್ದರು, ಆತನನ್ನು ಹಿಂಸಿಸಿದರು, ಆತನ ಮುಖದ ಮೇಲೆ ಉಳಿದ್ರು, ಚಾಟಿ ಹೊಡೆದರು, ಮುಳ್ಳಿನ ಕಿರೀಟ ಧರಿಸಿದ್ರು. ಇಷ್ಟಲ್ಲದೆ ಆತನಿಗೆ ಯೆಹೂದ್ಯ ರಾಜನಂತೇಳಿ ಕೆಂಪ ಉಡುಸಿ ಏನ್ ಮಾಡಿದ್ರು? ಹಂಗಿಸಿದರು ಆತನಿಗೆ. ಆತನು ಏನಂದಿಲ್ಲ, ಸುಮ್ಮನಾಗಿ ನಿಂತಿಲ್ಲ. ದೇವರೇ, ಇವ್ರು ಏನ್ ಮಾಡ್ತಾ ಇದ್ದಾರ? ಅವರು ಅರಿಯರು. ಆ ಸಿಪಾಯಿಗಳೆಲ್ಲ ಏನ್ ಮಾಡತ್ತರು? ಜೀಸಸ್ಗೆ ಇತ್ತೊಬ್ಬ ಹೋಗ್ಲಾತ್, ಒಬ್ಬ ಕಲ್ಲದ ಮೇಲೆ ಹೊಡಿಲಾತ್, ಒಬ್ಬ ತಲೆ ಮೇಲೆ ಹೊಡಿಲಾತ. ದೇವ್ರ ಏನಂದಿರ್ಬೇಕು? ಸಿಸ್ಟರ್, ಎಂತ ಕಷ್ಟ ಅಂದಿಲ್ಲ. ದೇವ್ರ ಏನಂದ? ಸ್ವಾಮಿ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವರು ಅರಿಯರು. ಯಾಕಂದ್ರ ದುರಾತ್ಮನ ಅವರ ಕಣ್ಣುಗಳು ಕಟ್ಟಿತ್ತು. ದುರಾತ್ಮನ ಅವರ ಕಣ್ಣುಗಳಲ್ಲೇ ಕಿವಿಗಳು ಕಟ್ಟಿತ್ತು, ಅವರ ಬಾಯಿ ಕಟ್ಟಿತ್ತು, ಅವ್ರ ಆಡುವ ಮಾತೆಲ್ಲ ಏನಿತ್ತು? ಕೆಟ್ಟದಾಗಿತ್ತು. ಅವ್ರು ಕೇಳುವ ಎಲ್ಲ ಮಾತುಗಳಲ್ಲಿ ಕೆಟ್ಟದಾಗಿತ್ತು. ನೋಡುವ ಕಣ್ಣು ಸುದಕ ಕೆಟ್ಟದಾಗಿತ್ತು. ಅವರು ಎದುರುಗಡೆ ನಿಂತಿದ ಒಬ್ಬ ಸೃಷ್ಟಿಕರ್ತನಾದ ಯೇಸು ಮಸಿಯನು ಇದ್ದಾನಂತೇಳಿ ಅವರ ಜ್ಞಾನವನ್ನು ಏನ್ ಮಾಡಿತ್ತು? ಸೈತಾನ ಕಟ್ಟಾಕಿತ್ತು. ಎಲ್ಲಿವರೆಗೆ ಯೇಸುವಿನ ಪುನರುತ್ಥಾನ ಎದ್ದು ಬಂದಿಲ್ಲ ಅಲ್ಲಿವರೆಗೆ ಸೈತಾನನು ಅವರೆಲ್ಲರನ್ನು ಕಟ್ಟಿ ಹಾಕಿತ್ತು. ಯಾವಾಗ ಯೇಸು ಬಂದು ಪುನರುತ್ಥಾನ ತೋರಿಸಿದಾಗ ಅವರ ಪಾಪಗಳು ಕ್ಷಮೆಪಣೆ ಆಗಿತ್ತು. ಅದು ನೋಡ್ತೇವೆ. ಪಶ್ಚಾತ್ತಾಪದಿಂದ ನೀವು ಯಾವಾಗ ಪ್ರಾರ್ಥಿಸುತ್ತೀರಿ, ನಿಮ್ಮಲ್ಲಿ ರೋಗ ಇರೋದಿಲ್ಲ, ನಿಮ್ಮಲ್ಲಿ ಸಾಲಗಳಿರೋದಿಲ್ಲ. ಯಾಕೆ? ದೇವರ ಮಹಿಮೆ ಬೇಕು,
ದೇವರನ್ನು ಯಾವ ರೀತಿಯಾಗಿ ಅರಿತೀರಿ, ದೇವರು ನಿಮ್ಮನ್ನು ಪ್ರತಿಫಲ ಕೊಡುವಂತನಾಗಿದ್ದಾನೆ. ನೀವು ದೇವರಲ್ಲಿ ಭಯ ಇಡ್ರಿ. ದೇವರಲ್ಲಿ ಭಯ ಇದ್ರ ನಿಮ್ಮ ಜೀವನದಲ್ಲಿ ಒಳ್ಳೆ ಮಾರ್ಗಗಳು ನಡೆಯುತ್ತೆ. ನೀವು ದೇವರಲ್ಲಿ ಭಯವಿಲ್ಲವಂದ್ರೆ ನಿಮ್ಮ ಮಾರ್ಗಗಳು ತಪ್ಪಿ ಹೋಗುತ್ತವೆ. ಯಾಕೆ ತಪ್ಪಿ ಹೋಗ್ತವೆ ಗೊತ್ತಂದ್ರ, ನಾವು ದೇವರು ಹೇಳಿದ ಒಂದು ವಾಕ್ಯದ ಮೇಲೆ ನಡೆಯುತ್ತಾ ಇಲ್ಲ. ದೇವರು ನಿನ್ನ ನೆರೆಯವರನ್ನು ಪ್ರೀತಿಸಂದ್ರ ಈ ಲೋಕದಲ್ಲಿ ಯಾರು ತನ್ನ ನೆರೆಯವರನ್ನು ಪ್ರೀತಿಸುವಂತ ಜನರೇ ಇಲ್ಲ. ಇಲ್ಲಿ ಎಲ್ಲರೂ ತನ್ನದೇ ಆದ ಈಗೋ, ತನ್ನದೇ ಆದ ತೋರಣಿಕೆ, ತನ್ನದೇ ಆದ ಶಕ್ತಿ, ಐಶ್ವರ್ಯವಂತ ಶಕ್ತಿ, ನನಗೂ ದುಡಿಯೋದು ಸತ್ವನದ, ನನ್ನ ಹತ್ರ ಕಾರ್ ಅದ, ನನ್ನ ಬಲ್ವಿ ಬಂಗ್ಲೆ ಅದ, ನಾಯಕಿ ಪಾಸ್ಟರ್ ಹಲೋ ಹೇಳಿ, ನಾಯಕಿ ಪಾಸ್ಟರ್ ಪ್ರೈಸ್ ದ ಲಾರ್ಡ್ ಹೇಳಿ, ನಾಯಕಿ ಹೆಣ್ಮಗಳಿಗೆ ಹಾಯ್ ಪ್ರೈಸ್ ದ ಲಾರ್ಡ್ ಹೇಳಿ, ನಾಯಕಿ ಸಹೋದರಿಗೆ ಪ್ರೈಸ್ ದ ಲಾರ್ಡ್ ಹೇಳಿ. ಈಗೋ ಘಮಂಡ್ ತುಂಬಿ 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 ಲೋಕದಲ್ಲಿ ಪಾಪ ಹೆಚ್ಚಾಯ್ತು. ಯಾಕಂದ್ರ ಯಾರು ಯಾರಿಗೆ ಕಣ್ಣಿಗೆ ಕಾಣುತ್ತಾ ಇಲ್ಲ. ಇದರ ಕಾರಣ ಏನು? ನಮ್ಮ ಪಾಪಗಳ ಅಂಧಕಾರ ಶಕ್ತಿ. ನೀನು ಒಂದ್ ಪಾಪ ಮಾಡಿದಾಗ ನೀನು ಅದ್ರ ಮುಂದೆ ದೇವರ ಮುಂದೆ ಹೋಗಿ, ಏಸಪ್ಪ ನನ್ನಿಂದ ತಪ್ಪಾಗಿದೆ, ನನಗೆ ಕ್ಷಮಿಸು, ನನಗೊಂದು ಪಾಪ ಮಾಡಿದೆ ಅಂತ ಹೇಳುವರು ಯಾರಿಲ್ಲ. ಅವ್ರ ಕಣ್ಣಿಗೆಲ್ಲ ಏನ್ ಕಾಣಿಸ್ತದ? ಮಾಡಿದ ಪಾಪವೆಲ್ಲ ಒಳ್ಳೆದಾಗೆ ಕಾಣಿಸ್ತಾ ಇದೆ. ಅವ್ರು ಎಂದೋ ಒಂದ್ ಸಮ್ಮುಖದ ದೇವರ ಮಧ್ಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ದೇವ್ರೇ ನಾ ಈ ವರ್ಷ ಎಲ್ಲ ಮಾಡಿದ ಪಾಪಗಳೆಲ್ಲ ಇವತ್ತು ನಿನ್ ಮುಂದೆ ಹಾಕ್ತಾ ಇದ್ದೀನಿ, ನನಗೆ ಆಶೀರ್ವಾದಿಸು ಅಂತ ಹೇಳಿ ಫಸ್ಟ್ ಜನವರಿ ಮಾತ್ರ ಅದಕ್ಕೆ ಮಾಡುವಂತ ಜನರು ದೇವರ ಸಮ್ಮುಖದಲ್ಲಿ ನಿಲ್ಲಲಾರರು. ಅವರ ಏಣಿಗಳೇನಿರ್ತಾವ? ಮುರಿದೋಗಿದ ಏಣಿಗಳಿರ್ತಾವ. ನೀ ಪ್ರತಿನಿತ್ಯ ದೇವರಲ್ಲಿ ಚಲಿಸು, ನಿನಗೆ ಬಂಗಾರದ ಬೀದಿ ಕೊಡುವಂತ ದೇವರಾಗಿದ್ದಾನೆ. ಪರಲೋಕದ ಎಲ್ಲ ವಾಕ್ಯಗಳನ್ನು ನೆರವೇರಿಸುವಾಗ ಆತನು ನಿನ್ನ ಸಮ್ಮುಖದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಆಸ್ತಿಯಲ್ಲಿ, ನಿನ್ನ ಮಕ್ಕಳು, ನಿನ್ನ ಸಂತಾನದಲ್ಲಿ ಏನ್ ಮಾಡ್ತಾನೆ? ದೇವರು ಅಭಿವೃದ್ಧಿ ಮಾಡ್ತಾನ. ಈ ಅಭಿವೃದ್ಧಿ ಕಾರಣ ನೋಡ್ಬೇಕಾದ್ರೆ ನೀವು ಆದಿ ಕಾಂಡದಲ್ಲಿ ಹೋಗ್ರಿ, ಅಬ್ರಾಮನ ಚರಿತ್ರೆ ನೋಡ್ರಿ. ದೇವರು ಅಬ್ರಾಮನ ಏನೇನ್ ಮಾಡಿದಾನ? ಅವನಿಗೆ ದ್ವೇಷಿಸುವವರಿಗೆ ದ್ವೇಷಿಸುತ್ತೇನೆ, ಅವನ ಜೊತೆ ಹರ್ಷಿಸುವವನಿಗೆ ಹರ್ಷಿಸುತ್ತೇನೆ, ಅವನನ್ನು ಕೇಡು ಮಾಡುವವರಿಗೆ ಕೇಡು ಮಾಡುತ್ತೇನೆ, ಅವನ ಸರಿ ಯುದ್ಧ ಮಾಡಕ್ ಬರೋದಕ್ಕಿಂತ ಮೊದಲು ನಾನೇ ಯುದ್ಧ ಮಾಡ್ತೇನೆ, ಅವನನ್ನು ದೀರ್ಘಾಯುಷ್ಯ ಕೊಡ್ತೇನೆ. ಯಾಕ ದೀರ್ಘಾಯುಷ್ಯ ಕೇಳಿದ? ಯಾಕೆ ದೇವರು ಯಾಕೆ ದೀರ್ಘಾಯುಷ್ಯ ಕೇಳಿದ ಯೇಸು? ಇಲ್ಲ, ಅವನು ಮಾಡಿದ ತ್ಯಾಗ ದೇವರಲ್ಲಿ ಅನುನ್ನತವಾಗಿದ್ದ ಕಾರಣ ಅವನು ಯಥಾರ್ಥ ಮನಸ್ಸಿನವನು. ಯಾವಾಗ ನಮ್ಮಲ್ಲಿ ಯಥಾರ್ಥ ಮನಸ್ಸು ಬರ್ತದಲ್ಲ, ನಮ್ಮನ್ನು ದೇವರು ಕಾಯುವಂತನಾಗಿದ್ದಾನೆ. ನಮ್ಮಲ್ಲಿ ಯಾರಾದ್ರೂ ನಮ್ಗೆ ಹಿಂಸೆ ಪಡಿಸಲಿರ್ತಾರ, ಆ ದೇವರು ಕಾರ್ಯ ಮಾಡುವಂತನಿದ್ದಾನೆ. ನಮ್ಗೆ ಯಾರಾದ್ರೂ ಶೋಧನೆ ಕೊಡ್ಬೇಕಂತ ಬರ್ತಾರ, ಆ ದೇವರು ತನ್ನ ಪರಿಶುದ್ಧ ಏಂಜಲ್ ಮೂಲಕ ನಮ್ಮನ್ನು ಕಾರ್ಯ ಮಾಡಿಸ್ತಾನ. ಪವಿತ್ರಾತ್ಮ ದೇವರು ಹೆಜ್ಜೆ ಹೆಜ್ಜೆಗೆ ನಮ್ಮಲ್ಲಿ ಇರ್ತಾನ. ಅದೇ ರೀತಿಯಾಗಿ ಅಬ್ರಾಮ್, ಇಸಾಕ್, ಯಾಕೋಬ್ ಏನ್ ಮಾಡ್ತಿರು? ಪ್ರತಿನಿತ್ಯ ಸಂಜೆ ಟೈಮಿಗೆ ಅಡವಿಗೆ ಹೋಯ್ತಿರು. ಎಲ್ಲಿ? ಅಡವಿಗೆ ಹೋಯ್ತಿರು. ಯಾಕೆ ಹೋಯ್ತಿರು? ಅವ್ರಿಗೆ ಏನ್ ಬೇಕಿತ್ತು? ಅವ್ರಿಗೆಲ್ಲ ಆಸ್ತಿ ಇತ್ತು, ಅಂತಸ್ತಿತ್ತು, ಕುರಿ ಇದ್ದು, ದನ ಇತ್ತು, ಹೊಲ ಇತ್ತು, ಬಾವಿ ಇತ್ತು, ಮಕ್ಕಳಿದ್ರು, ಎಲ್ಲ ಇದ್ರು. ಆದ್ರೆ ಯಾಕೆ ಅವ್ರು ಪ್ರಾರ್ಥಿಸ್ಲಕ್ ಹೋಗ್ತಾ ಇದ್ರು? ಅವ್ರಿಗೆ ಗೊತ್ತಿತ್ತು, ನಮ್ಗೆ ನಿಜವಾದ ರಕ್ಷಕ, ನಿಜವಾದ ನಮ್ಮನ್ನು ಬೇಲಿಯಲ್ಲಿ ಹಾಕಿ ರಕ್ಷಿಸುವಂತ ದೇವರು ಪ್ರಾರ್ಥನೆ ಮೂಲಕ ನನ್ನ ಮಾತು ಕೇಳುವಂತನಾಗಿದ್ದಾನೆ. ಆ ಸೋದಮ್ ಗೋಮರ್ ಪಟ್ಟಣ ಹಾಳಾಗುವುದಕ್ಕಿಂತ ಮೊದಲು ಯಾರನ್ನು ಮಾತಾಡ್ತಾನ ದೇವರು ಬಂದು? ಆ ಯೆಹೋವ ದೇವರು ಬಂದು ಅಬ್ರಾಮನಿಗೆ ಹೇಳ್ತಾನೆ, ಅಬ್ರಾಮನೇ, ಅಲ್ಲಿ ನಾನು ನನ್ನ ದಾಸರ ಮೂಲಕ ಸೋದಮ್ ಗೋಮರವನ್ನು ನಾಶ ಮಾಡ್ತೇನೆ, ಅಲ್ಲಿ ಒಬ್ಬರಾದರೂ ಒಳ್ಳೆಯರಿಲ್ಲ, ಹಾಗಾಗಿ ಆ ಎರಡು ದೇಶಗಳು ನಾನು ನಾಶ ಮಾಡಲಿದ್ದೆ. ಆದ್ರೆ ಅಬ್ರಾಮನ ಏನಂತಾನ? ಸ್ವಾಮಿ, ಅಟ್ಲೀಸ್ಟ್ 40 ಪೀಪಲ್ ಆದ್ರೂ ಇರ್ತಾರ, ಅಲ್ಲಿ ಒಂದು ಇರಲು 30 ಪೀಪಲ್ ಆದ್ರೂ ಇರ್ತಾರ. ನೋ, ಒಬ್ರು ಸಿಗಲ್ಲ. 20 ಯಾರಿರಲ್ಲ. 10, 5, 3, 2, 1, ನೋ, 0. ಅಲ್ಲಿ ಲೋಟನ ಒಬ್ಬನೇ ಇರ್ತಾನ. ಆ ಲೋಟನಿಗೆ ಮನೆ ಹೋಗ್ತಾನ ಬ್ರಾಹ್ಮನು. ಆ ಲೋಟನ ಮನೆ ಬಚಾಸ್ತದಲ್ಲಿ ಇಲ್ಲಂದ್ರ ಸೋದಮ್ ಗೋಮರ ಪಟ್ಟಣ ಪಾಪದಲ್ಲಿ, ವ್ಯಭಿಚಾರದಲ್ಲಿ, ಮೋಸ, ಚಾಡಿ ಹೇಳೋದ್ರಲ್ಲಿ ತುಂಬೋಗಿದ್ದಕ್ಕಾಗಿ ಆ ದೇಶಕ್ಕೆ ಅಲ್ಲಿಂದ ಮೊರೆ ಪರಲೋಕ ರಾಜ್ಯಕ್ಕೆ ಕೇಳಿಸಿತ್ತು. ಆಗ ದೇವರು ಗಂಧಕದ ಮಳೆಯನ್ನು ಸುರಿಸಿದವಲ್ಲಿ.
ಗಂಧಕದ ಮಳೆ ಈ ಕಾಲದಲ್ಲಿ ಮತ್ತೆ ಬರೋದಿದೆ. ಯಾಕಂದ್ರೆ ದೇವರ ವಾಗ್ದಾನವು ದಾನಿಯೇಲನ ಪುಸ್ತಕದಲ್ಲಿ ಆತನು ಬರೆದಿದ್ದಂಥದ್ದಾಗಿದೆ. ಸೊ ಸಭಿಕರೇ, ನೀವು ಏನೇ ಮಾಡಲಿ, ಯಾವುದೇ ಜಾಬ್ ಮಾಡ್ರಿ, ನೀವು ಟೀಚರ್ ಇದ್ದೀರೋ, ನೀವು ಡಾಕ್ಟರ್ ಇದ್ದೀರೋ, ನೀವು ಇಂಜಿನಿಯರ್ ಇದ್ದೀರೋ, ಡೈಲಿ ವರ್ಕರ್ಸ್ಗಳು ಇದ್ದೀರೋ, ಡೈಲಿ ವೇಜಸ್ ಮೇಲೆ ಕೆಲಸ ಮಾಡೋರಿದ್ದೀರೋ, ನಿಮ್ಮ ಹತ್ರ ಯಥಾರ್ಥವಾಗಿ ದೇವರಿಗೆ ಮಹಿಮೆ ಬರುವಂತ ಒಂದಾದರೂ ನೀವು ಮೆಚ್ಚುಗೆ ಆಗಬೇಕು. ಯೇಸುವಿನ ಮೇಲೆ ನೀವು ಬಂದು ಚರ್ಚನ ಕೂತು ಮಾತಾಡಿ ಏನೋ ಪಾಸ್ಟರ್ 2 ಗಂಟೆ ಸ್ಪೀಚ್ ಹೇಳಿ ಬಿಡ್ತಾರಿಲ್ಲ. ನೀವು ನಿಮ್ಮ ಮನದಲ್ಲಿ ಹೋಗಿ, ಏಸಪ್ಪ ನಾನು ಎಷ್ಟು ಪಾಪಿ ಇದ್ದೆ, ನಾನು ಎಷ್ಟು ರಕ್ಷಣೆ ಹೊಂದಬೇಕು, ನಾನು ನಿನ್ನಲ್ಲಿ ಎಷ್ಟು ಹೊತ್ತು ಬೆಳೆದಿದ್ದೇನೆ ಅಂತ ನೀನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೀನೇ ಪರ್ಸೆಂಟೇಜ್ ಪರೀಕ್ಷೆ ಮಾಡ್ಕೋಬೇಕು. ದೇವರೇ, ನಾನು ಎಷ್ಟು ಪಾಪಿ ಇದ್ದೆ, ನಾನು ಪಾಪಕ್ಕಾಗಿ ಬಂದಿದ್ದಿ. ನೀನು ಹೇಳಿದಿರಿ ನಾನು ಒಳ್ಳೆಯವರಿಗಾಗಿ ಬಂದಿಲ್ಲ, ಪಾಪಿಗಳಿಗಾಗಿ ಬಂದಿದೆ ಅಂತ ಹೇಳಿದೆ. ಏಸಪ್ಪ ನೀನು ಹೆಂಗಂದ್ರ ಆ ಪರಿಸಾಯ ಮತ್ತ ಇನ್ನೊಬ್ಬ ಯಾರಿರ್ತಾರ ಸುಂಕದವನು ಯಾವ ರೀತಿ ಎಡೆ ಬದುಕೊಂಡ್ ಹೇಳ್ತಾನ, ಯೇಸುವೆ ನಾನು ಪಾಪಿ ಇದ್ದೆ, ದೇವರೇ ನನ್ನ ಪಾಪ ಕ್ಷಮಿಸು ಅಂತ ಕೇಳ್ತಾನ. ಆದ್ರೆ ಸುಂಕದವನು ನಾನು ವಾರಕ್ಕೆ 5 ದಿವಸ ಉಪವಾಸ ಮಾಡ್ತೇನೆ, ನಾ ದಶಾಂಶ ಕಾಣಿಕೆ ಕೊಡ್ತೇನೆ, ನಾ ಈ ಹೇಳಿದಂಗೆ ನಡಿತೇನೆ. ಆದ್ರೆ ದೇವರು ಅವನ ಪ್ರಾರ್ಥನೆ ಕೇಳಿಲ್ಲ. ಆ ಪಾಪಿ ಸುಂಕದವನ ಪ್ರಾರ್ಥನೆ ಮಾತ್ರ ಕೇಳಿದನು. ಯಾಕೆ? ಅವನಿಗೆ ಎದೆ ಬಡ್ಕೊಂಡಿದ್ದನು, ದೇವರೇ ನಾನು ಪಾಪಿ, ನಿನ್ನ ಆಲಯದಲ್ಲಿ ಒಳಗೆ ಬರುವಂತ ಯೋಗ್ಯತೆ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾನ, ಹೊರಗಡೆ ನಿಂತಿ ತನ್ನ ಎದೆ ಬಡ್ಕೋತ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನ. ಅವನ ಪ್ರಾರ್ಥನೆ ದೇವರು ಕೇಳಲ್ಪಟ್ಟಿತು. ಅದೇ ಪರಿಸಾಯನ ಪ್ರಾರ್ಥನೆ ಕೇಳಿಲ್ಲ, ಸುಂಕದವರ ಪ್ರಾರ್ಥನೆ ಕೇಳಿತು. ಅದಕ್ಕೆ ನಾವೆಲ್ಲರೂ ಏನಾಗಬೇಕು, ಸುಂಕದವರಾಗಿರ್ಬೋದು. ನೀ ಹಾಕೋಸೆ ಪಾಪ ಮಾಡಿರ್ಬೇಕು, ಪ್ರತಿ ಸೆಕೆಂಡ್ ಪಾಪ ಮಾಡಿರ್ಬೇಕು. ಆದ್ರೆ ನೀನು ದೇವರನ್ನು ಮನಪೂರ್ವಕವಾಗಿ ಅರ್ತಿದಾಗ ನಿನ್ನನ್ನು ಕ್ಷಮಿಸುವಂತ ದೇವರು ಆತನ ಇದ್ದ ನಿಮ್ಮ ಮಧ್ಯದಲ್ಲಿ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಲ್ಲಿ ನೀವು ಬಲ ಹೊಂದಬೇಕು. ಇವತ್ತು ನೀವು ಎಷ್ಟೇ ಪಾಪ ಮಾಡಿರ್ಬೋದು, ಎಷ್ಟೇ ದ್ರೋಹ ಮಾಡಿರ್ಬೇಕು, ಎಷ್ಟೇ ವಂಚನೆ ಮಾಡಿರ್ಬೇಕು, ನೀವು ಎಲ್ಲೇ ಹೋದ್ರು ಬಿ ಆ ಪರಸ್ಪರನಾದ ಯೆಹೋವ ದೇವರ ಕೃಪೆ ನಿಮ್ಮ ಮೇಲೆ ಇರುವವರೆಗೆ ನಿಮ್ಮನ್ನು ಯಾರು ಏನು ಮಾಡಕ್ಕಾಗದು. ಹಾಗಾಗಿ ದುಷ್ಟ ಆಲೋಚನೆಗಳನ್ನು ಬಿಟ್ಟು ಯೇಸುವಿನ ಸಮ್ಮುಖಕ್ಕೆ ಹೋಗಿ, ಯಾವ ರೀತಿ ಮೋಶೆಸ್ ಹೋಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದನ, ಯಾವಾಗ ಮತ್ತೆ ದಾನಿಯೇಲನು ಪ್ರಾರ್ಥಿಸಿದನಂದ್ರೆ ನೀವು ಪ್ರಾರ್ಥಿಸುವರಂತರಾಗಿರಿ. ನಿಮ್ಮ ಜೀವನ ಬದಲಾಗಬೇಕು. ಮೊದಲನೇದಾಗಿ ಈ ಲೋಕದಲ್ಲಿ ಯಾವುದು ಇಲ್ಲದಾರಂತದಿಲ್ಲ. ನಿಮ್ಮ ರೋಗ ನೀಗುತ್ತ ಪ್ರಾರ್ಥನೆಯಿಂದ, ನಿಮ್ಮ ಶಾಪಗಳು ಹೋಗ್ತಾವ, ನಿಮ್ಮ ಮಾಟ ಮಂತ್ರಗಳು ಓಡಿ ಹೋಗ್ತಾವ ದೇವರ ಪ್ರಾರ್ಥನೆಯಿಂದ. ನಿಮಗೆ ಸಾಲ ಇರ್ಬೋದು, ಸಾಲ ಹೋಗ್ತದ. ನಿಮ್ಮ ಮನೆ ಕಟ್ಟುವುದಿದ್ದಿರ್ಬೋದು, ನಿಮ್ಮ ಹಣದ ಸಹಾಯ ಮಾಡ್ತಾನೆ. ಏನು? ಪ್ರಾರ್ಥನೆ. ನೀವೆಲ್ಲಿವರೆಗೆ ಪ್ರಾರ್ಥನೆ ಮಾಡಲ್ಲ ಮೊಳಕಾಲೂರಿ, ನಿಮ್ಮ ಬಿಡುಗಡೆ ಕಾಣುವುದಿಲ್ಲ. ನೀವು ಸ್ವಾಮಿ ಎನ್ನುವ ಗುಂಪಿನಲ್ಲಿ ಹೋದರೆ ನಿಮಗೆ ಸ್ವಾಮಿಯು ನೋಡುವಂತರಿಲ್ಲ. ನೀವು ಮನಪೂರ್ವಕವಾಗಿ ಆತನಲ್ಲಿ ಮೆಚ್ಚುಗೆಯಾಗಿ ನಡೆಯುವಾಗ ಮಾತ್ರ ಯೇಸು ಏನ್ ಮಾಡ್ತಾನ, ನಿಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗುವಂತ ದೇವರಾಗಿದ್ದಾನೆ. ಆ ಪವಿತ್ರಾತ್ಮನು ನೀನ್ ಇಲ್ಲೇನ್ ಮಾಡ್ಬೇಕು, ನಿನ್ನೇನ್ ಕಾರ್ಯ ಮಾಡ್ಬೇಕು, ನಿನಗೆ ಕಾರ್ಯ ಮಾಡುವಂತ ತಿಳಿಸ್ತಾನ. ಸ್ವಾಮಿ ನನಗೆ ಜಾಬ್ ಇಲ್ಲ, ಸ್ವಾಮಿ ನಂಗೆ ಮನೆ ಇಲ್ಲ, ಸ್ವಾಮಿ ನನ್ನ ಮಕ್ಕಳು ಓದ್ತಾ ಇಲ್ಲ, ಸ್ವಾಮಿ ನನ್ನ ಮಕ್ಕಳಿಗೆ ಜಾಬ್ ಇಲ್ಲ, ನೀ ಹಿಂಗೆ ಪದೇ ಹೇಳ್ದ ದೇವರು ನೋಡುವಂತನಲ್ಲ. ನೀ ಹೋಗು, ನಿನ್ನ ಕೋಣೆ ಒಳಗೆ ಹೋಗಿ ದೇವರ ಸಮ್ಮುಖದಲ್ಲಿ ಕೂತು ಕಣ್ಣೀರಿನಿಂದ ಪ್ರಾರ್ಥಿಸಬೇಕು ನೀನು. ಆವಾಗ ನಿನ್ನ ಪ್ರಾರ್ಥನೆ ಕೇಳಲ್ಪಡುತ್ತದೆ. ಆ ಕೇಳಿದಾಗ ದೇವರು ನಿನ್ನನ್ನು ಮೆಚ್ಚುವಂತ ದೇವರಾಗಿ ನಿನ್ನ ಯಥಾರ್ಥವನ್ನು ನೋಡಿ ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನಗೆ ಏನೇನು ಬೇಕಾಗ್ತದಲ್ಲ ಆತನು ಪರಲೋಕದಿಂದ ಕೊಡುವಂತ ದೇವರಾಗಿದ್ದಾನೆ. ಸೊ ಎಲ್ಲರಿಗೆ ವಂದಿಸುತ್ತಾ ಈ ವಾಕ್ಯವನ್ನು ಮುಗಿಸೋಣ ಇಲ್ಲಿಗೆ. ಆತನ ಕೃಪೆಯಲ್ಲಿ ನಾವು ಹೋಗುತ್ತಾ ಅಂತಿಮವಾಗಿ ಆಶೀರ್ವಾದ ಪ್ರಾರ್ಥನೆ ಮಾಡೋಕೆ ಮುಂದೋಗಲಿ. ಎಲ್ಲರೂ ಎದ್ದಿದ್ದರಿ. ಮತ್ತೆ ಸರ್ವಶಕ್ತನಾದ ಯೇಸುವೆ ಅಪ್ಪ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಯೇಸಪ್ಪ. ದಾನಿಯೇಲನು ಮೋಸೆಸ್ ಯಾವ ರೀತಿಯಾಗಿ ಸ್ವಾಮಿ ನಿನ್ನನ್ನು ಪ್ರಾರ್ಥಿಸಿ ಮುಂದಿನ ಕಾರ್ಯಗಳು ಆ ರಹಸ್ಯ ಹೇಳುವಂತೆ ಕನಸು ನೆಬಸಿಕ್ ರಾಜನನ್ನು ಸ್ವಾಮಿ ನೀನು ಅವರ ಕಣ್ಣುಗಳು ತೆರೆದಿ ಯೇಸಪ್ಪ, ಅವರ ಆತ್ಮಿಕ ಲೋಕ ಕಣ್ಣುಗಳನ್ನು ತೆರೆದಿ ನಿನ್ನ ಡಿವೈನ್ ಗ್ರೇಸ್ ಅನ್ನು ಅವರು ಕಟ್ಟಿ ನಡೆಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಇಲ್ಲಿ ಕೂತಿದ ಪ್ರತಿ ಒಬ್ಬೊಬ್ಬರ ಮಕ್ಕಳ ಮೇಲೆ ಹಸ್ತ ಇಕ್ಕೋ. ಯಾರ್ಯಾರಿಗೆ ಎಲ್ಲಿ ರೋಗಗಳಿದೆ, ಎಲ್ಲೆಲ್ಲಿ ಚಿಂತೆ ಇದೆ, ಸಾಲಗಳಿದೆ, ಅವೆಲ್ಲ ಯೇಸುವಿನ ಮುಂದೆ ಅರಿಕೆ ಮಾಡ್ರಿ. ಆತನು ನಿಮ್ಮನ್ನು ಬಿಡಿಸುವಂತ ದೇವರಾಗಿದ್ದಾನೆ ಏಸಪ್ಪ. ಈ ಮಕ್ಕಳನ್ನು ಮುಟ್ಟು ದೇವರೇ, ಈ ಮಕ್ಕಳಲ್ಲಿದ್ದ ಕುಂದು ಕೊರತೆಗಳನ್ನು ನೀಗಿಸಿ ಏಸಪ್ಪ. ಪ್ರತಿಯೊಂದೊಂದು ಮಕ್ಕಳು ಸ್ವಾಮಿ ಯಾವ ಕಷ್ಟದಿಂದ ನೌಕದಿಂದ ಬಂದಿದ್ದಾರೆ ಏಸಪ್ಪ, ಅವರ ಆಸೆ ಪೂರೈಸಿ
ಏಸಪ್ಪ. ಅವರು ನಿನ್ನ ಮಕ್ಕಳಾಗಿ ನಿನ್ನ ರಾಜ್ಯದಲ್ಲಿ ಹೆಸರಾಗುವಂತೆ ಮಾಡು ಏಸಪ್ಪ. ನೀನು ಒಬ್ಬ ಪಾಪಿಯು ನಿನ್ನ ಕಡೆ ತಿರುಗಿದಾಗ ಪರಲೋಕದಲ್ಲಿ ಸ್ವಾಮಿ ನೀವು ಉತ್ಸಾಹ ಮಾಡ್ತೀರಂತ ಹೇಳಿದಿರಿ ಏಸಪ್ಪ. ಇಲ್ಲಿದ್ದ ಎಲ್ಲ ಆತ್ಮಗಳು ನಿನಗಾಗಿ ಒಪ್ಪಿಸ್ತೇನೆ ಏಸಪ್ಪ. ಎಲ್ಲರ ನೋವುಗಳು ನೀನು ಹೊತ್ತುಕೋ ಏಸಪ್ಪ. ಯಾವುದೋ ಸಮಸ್ಯೆಗಳಲ್ಲಿ ಬಂದಿರ್ಬೇಕು ಏಸಪ್ಪ. ರೋಗದ ಸಮಸ್ಯೆ ಇದ್ದಿರ್ಬೋದು ಏಸಪ್ಪ, ಸಾಲದ ಸಮಸ್ಯೆ ಇದ್ದಿರ್ಬೇಕು ಏಸಪ್ಪ, ಯಾವುದೋ ಗುಪ್ತವಾದ ರೋಗಗಳಿದ್ದಿರ್ಬೋದು ಏಸಪ್ಪ, ಮಾಡಲಾರದಂತ ಕೆಲಸ ಮಾಡಿ ಸಿಕ್ಕೊಂಡಿರ್ಬೇಕು ಏಸಪ್ಪ, ದುಷ್ಟಾತ್ಮನು ಎಲ್ಲೋ ವಯಸ್ಸಿಗೆ ಆಗ್ತಾ ಇದ್ದಿರ್ಬೇಕು ಏಸಪ್ಪ, ನಶಗಳಲ್ಲಿ ಆಗ್ತಾ ಇರ್ಬೋದು ಏಸಪ್ಪ, ಕುಡುಕುತನದಲ್ಲಿ ಬಿದ್ದಿರ್ಬೋದು ಏಸಪ್ಪ. ಅವರೆಲ್ಲರೂ ನಿನ್ನ ಕೈ ಎತ್ತಿ ಅವರ ಹಸ್ತ ಮೇಲೆ ಕೊಟ್ಟು ಏಸಪ್ಪ. ಅವ್ರ ಹೃದಯದಲ್ಲಿ ನಿನ್ನ ಮಾತಾಡಿ ಏಸುವೆ, ಅವ್ರ ಹೃದಯದಲ್ಲಿ ನೀನು ಮಾತಾಡಿ ಏಸುವೆ, ಅವ್ರ ಹೃದಯಗಳನ್ನು ತೆರಿ ಏಸಪ್ಪ. ಏಸುವೆ ಹೇಳು, ಇದು ತಪ್ಪಿದೆ ಮಗ, ಇದು ಒಳ್ಳೆಯದಾಗಿದೆ, ನನ್ನಲ್ಲಿ ನೀನು ನೆಲೆಗೊಂಡಿರು, ನಾನು ನಿನ್ನಲ್ಲಿ ನೆಲೆಗೊಳ್ಳುತ್ತೇನೆ ಅಂತ ಹೇಳು. ನಿನ್ನ ಜೀವ ಜಲದ ನೀರು ಕುಡಿಸೇಸಪ್ಪ. ಇಲ್ಲಿದ್ದ ಪ್ರತಿ ಒಬ್ಬೊಬ್ಬರ ಮೇಲೆ ಜೀವ ಜಲದ ನೀರು ಕುಡಿಸೇಸಪ್ಪ. Almighty Lord Jesus Christ, everything is not from the Jesus Christ in her, all the in his systems right now. ಏಸಪ್ಪ ಎಲ್ಲರ ಮೇಲೆ ನಿನ್ನ ಹಸ್ತ ಮುಟ್ಟಿದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಸಭೆ ನಿನಗಾಗಿ ಒಪ್ಪಿಸ್ತೇನೆ ಏಸಪ್ಪ. ಎಲ್ಲ ಬಂದಿದ್ದ ಮಕ್ಕಳು ನಿನ್ನ ಕೈಗೆ ಒಪ್ಪಿಸ್ತೇನೆ. ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ ಬೇಡ್ತೇನೆ, ಜೀವನ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲರಿಗೆ ಥ್ಯಾಂಕ್ ಯು.